ನಮಸ್ಕಾರ. ಲಾಂಗ್ ಟೈಮ್ ಆಯಿತು ವಿಡಿಯೋ ಮಾಡಿ, ಸ್ವಲ್ಪ ಬ್ಯುಸಿ ಇದೆ, ಹಾಗಾಗಿ ಸ್ವಲ್ಪ ಲೇಟ್ ಮಾಡಿದೆ. ಇರಲಿ, ಇವತ್ತು ಏನು ಹೇಳಕ್ಕೆ ಬಂದಿದ್ದೀನಿ ಅಂತಂದರೆ, ಮನುಷ್ಯನಿಗೆ ಒಂದು 3 ಗುಣಗಳು ಅಳವಡಿಸ್ಕೊಂಡ್ರೆ ಜೀವನದಲ್ಲಿ ಆ ಮನುಷ್ಯ ಚೆನ್ನಾಗಿರ್ತಾನೆ ಅನ್ನೋದಕ್ಕೆ ಹೇಳೋದು ಬಂದಿದ್ದೀನಿ. ಅದೇನಪ್ಪ ಅಂದರೆ, ಒಂದು ದೇಶ, ಆ ದೇಶದಲ್ಲಿ ಒಬ್ಬ ರಾಜ ಇರ್ತಾನೆ, ಅವನಿಗೆ ಒಬ್ಬ ಮಂತ್ರಿ ಇರ್ತಾನೆ. ಅವನ ಹೆಸರು ತೆನಾಲಿ ರಾಮ ಅಂತ ಅವನ ಹೆಸರು. ಅವನು ಏನು ಮಾಡ್ತಾನೆ, ರಾಜ ದೇಶ ಸುತ್ತಬೇಕು ಅಂತ ಕೇಳ್ತಾನೆ ಮಂತ್ರಿಯ. ಆಗ ಒಂದು ಐಡಿಯಾ ಹೇಳ್ತಾನೆ. ಏನಂತ, ನೀನು ಹಿಂಗೆ ಹೋದರೆ ಸುತ್ತಕ್ಕಾಗೋದಿಲ್ಲ ಸ್ವಾಮಿ, ನೀನು ವೇಷ ಮರ್ಸ್ಕೊಂಡು ಹೋಗ್ಬೇಕು, ಆವಾಗ ನೀನು ಚೆನ್ನಾಗಿರ್ತೀಯ ಅಂತ ಹೇಳ್ತಾನೆ. ಆಯಿತು, ಹೆಂಗೆ ಹೋಗ್ಬೇಕು ಅಂತ ಕೇಳಿದಾಗ ಅವನು ಹೇಳ್ತಾನೆ, ವೇಷ ಮರ್ಸ್ಕೊಂಡು ಮಾಮೂಲಿ ನಾರ್ಮಲ್ ಮನ್ಸನ್ ಥರ ಬಟ್ಟೆ ಹಾಕ್ಕೊಂಡು ಹೋಗು, ನಿನ್ನ ಕಂಡಿಡಿಕಿಲ್ಲ ಯಾರು, ಆ ಥರ ಹೋಗು ಅಂತ ಹೇಳ್ತಾನೆ. ಆಮೇಲೆ ಒಂದು ಕಳಿಸಿರ್ತಾನೆ, ನೀವು ಊಟ ಮಾಡಬೇಕಾದ್ರೆ ದಾನ ಮಾಡಿ ಊಟ ಮಾಡಿ, ನೀವು ಕೂತ್ಕೋಬೇಕಾದ್ರೆ ಜಾಗನ ಪರೀಕ್ಷಿಸಿ ಕೂತ್ಕೊಳ್ಳಿ, ಮತ್ತು ತಾಳ್ಮೆ ನಿಧಾನ ಅನ್ನೋದು ಇರಬೇಕು, ಮತ್ತು ಕೋಪ ಅನ್ನೋದು ತಡೆದು ಪ್ರತ್ಯಕ್ಷವಾಗಿ ಕಂಡರೂ ಪರೀಕ್ಷಿಸಿ ನೋಡು. ಈ 3 ಗುಣಗಳ ನಿನ್ನ ಜೀವನದ ಈ 3 ಪಾಲನೆ ಮಾಡಿ ಆಗ ಎಲ್ಲ ಸುಖಕರವಾಗಿರ್ತದೆ ಅಂತ ಹೇಳ್ತಾನೆ. ಹ್ಞೂ ಸರಿ ಆಯಿತು ಅಂದ್ಬಿಟ್ಟು ಹೊರಟಾಗ ಅವನಿಗೆ ಒಬ್ಬ ಮಗ ಇರ್ತಾನೆ, ಚಿಕ್ಕ ಮಗ, ಒಂದು 5 ವರ್ಷದ ಮಗ ಇರ್ತಾನೆ. ಹೊರಡ್ತಾನೆ, ಹಿಂಗೆ ದೇಶ ಸುತ್ಕೊಂಡು ಹೋಗ್ತಾ ಇರ್ತಾನೆ. ಎಲ್ಲೋ ಒಂದು ಜಾಗದಲ್ಲಿ ಬನ್ನಿ ಊಟ ಮಾಡಿ ಅಂತ ಹಿಂಸೆ ಮಾಡಿ ಕರೀತಾರೆ. ಆಗ ಏನು ಮಾಡ್ತಾನೆ, ಸರಿ ಆಯಿತು ಅಂದ್ಬಿಟ್ಟು ಹೋಗ್ತಾನೆ. ಅವ್ರ ಮನೆಗೆ ಹೋಗಿ ಊಟ ಕೂತ್ಕೊಳ್ತಾರೆ, ಊಟ ಹಾಕ್ಕೊಡ್ತಾರೆ. ಆ ಊಟ ಹಾಕ್ಕೊಟ್ಟಾಗ ಇನ್ನೇನು ತಗೊಂಡು ತಿನ್ನಬೇಕು, ಆವಾಗ ಜ್ಞಾಪನ ಆಯ್ತದೆ ಮಂತ್ರಿ ಹೇಳಿರೋದು. ಓಹೋ ತಡೆ, ನಮ್ಮ ಮಂತ್ರಿ ಹಿಂಗಂತ ಹೇಳಿದ್ನಲ್ವ ಅಂತ ಹೇಳ್ಬಿಟ್ಟು ಒಂದು ಇಡೀ ಊಟ ತೆಗೆದು ಆಚೆ ಕಡೆ ಎಸಿತಾನೆ. ಕಾಗೆ ಮತ್ತು ಪಕ್ಷಿಗಳು ತಿನ್ನಲಿ ಅಂತೇಳಿ, ಪ್ರಾಣಿಗಳು ತಿನ್ನಲಿ ನಾಯಿಗೆ ಅಂತ. ತಿನ್ಬಿಟ್ಟು ಎಷ್ಟಾಗ ಆ ಪ್ರಾಣಿಗಳೆಲ್ಲ ಬಂದು ತಿಂತವಲ್ಲ, ತಿಂದಟ್ಟಿಗೆ ಎಲ್ಲ ಸತ್ತೋಯ್ತವೆ, ವಿಷ ಮಿಕ್ಸ್ ಮಾಡಿರ್ತಾರೆ ಅದರಲ್ಲಿ. ಸರಿ ಆಯಿತು ಅಂದ್ಬಿಟ್ಟು ಅವನು ಊಟ ಮಾಡೋದಲ್ಲ, ಅಲ್ಲಿಂದ ಬಿಟ್ಟು ಹೋಯ್ತಾನೆ. ಮತ್ತು ಇನ್ನೂ ಸುತ್ಕೊಂಡು ಹೋಗ್ತಾ ಇದ್ದಾಗ ಒಂದು ಜಾಗದಲ್ಲಿ ಯಾರೋ ಬಂದವರೇ ಮಹಾತ್ಮರು ಅಂತೇಳಿ, ಬನ್ನಿ ಕೂತ್ಕೊಳ್ಳಿ ಸ್ವಾಮಿ ಅಂತೇಳಿ ಭಾಳ ಸ್ವಾಗತ ಕೊಡ್ತಾ ಇರ್ತಾರೆ. ಸ್ವಾಗತ ಕೊಡ್ತಾ ಇದ್ದಾಗ ಹೋಗಿ ಇನ್ನೇನ ಕೂತ್ಕೋಬೇಕು, ಆವಾಗ ಮಂತ್ರಿ ಹೇಳಿರೋದು ಜ್ಞಾಪನ ಆಯ್ತದೆ. ಆ ಜ್ಞಾಪನ ಆದಾಗ ಕೈಲಿ ಒಂದು ಕೋಲು ಇಟ್ಕೊಂಡಿರೋದು ದೊಣ್ಣೆ ಇರ್ತದೆ ಅವನ ಕೈಲಿ. ಆ ದೊಣ್ಣೆಲಿ ಸಿಂಹಾಸನ ಹಾಕಿರ್ತಾರಲ್ಲ, ಅದನ್ನು ಹಿಂಗೆ ತಳ್ಳಿದಾಗ ಏನಾಯ್ತದೆ, ಅದು ಬಿದ್ದೋಯ್ತದೆ. ಒಂದು ಬಾವಿ ಇರ್ತದೆ, ಆ ಬಾವಿ ಒಳಗೆ ಬಿದ್ದೋಯ್ತದೆ. ಅದು ಪರೀಕ್ಷಿಸಿ ನೋಡಿ ಅಂತ ಹೇಳಿದ್ದು ಇದಾಯ್ತಾ. ಆಮೇಲೆ ಹಂಗೆ ಸುತ್ತಾಕೊಂಡು ಬರ್ತಾನೆ. ಎಷ್ಟು ವರ್ಷ ಆಗಿರ್ತದೆ, ಒಂದು 15-16 ವರ್ಷ ಆಗಿರ್ತದೆ. ಅವನು ಈ ದೇಶ ಎಲ್ಲ ಸುತ್ಕೊಂಡು ಎಲ್ಲನೂ ನೋಡ್ಕೊಂಬರೋ ಅಷ್ಟರಲ್ಲಿ 15-16 ವರ್ಷ ಆಗಿರ್ತದೆ. ಬಂದು ನೋಡ್ತಾನೆ, ಮನೆಗೆ ಬಂದ ತಕ್ಷಣ ಬೆಡ್ರೂಮ್ಗೆ ಹೋಗ್ತಾನೆ. ಬೆಡ್ರೂಮ್ಗೆ ಹೋದಾಗ ಹೆಂಡ್ತಿ ಮನೆಗಿರ್ತಾಳೆ, ಪಕ್ಕದಲ್ಲಿ ಒಬ್ಬ ಯುವಕ ಮನೆಗಿರ್ತಾನೆ, ಒಂದು 20-22 ವರ್ಷದ ಯುವಕ ಮನೆಗಿರ್ತಾನೆ. ಪಾಪ ಬಂದ್ಬಿಡ್ತದೆ. ಅವ್ನು ಖಡ್ಗ ನೇತಾಕಿರ್ತಾನಲ್ಲ, ಖಡ್ಗ ತಗೊಂಡು ಇನ್ನೇನ ಕತ್ತರಿಸಾಕ್ಬೇಕು ಇಬ್ಬರನ್ನೂ ಅನ್ಕೊಂಡು ಹೋಯ್ತಾನೆ. ಆಗ ಜ್ಞಾಪನ ಬರ್ತದೆ, ಓಹೋ ಕೋಪ ತಡಿ, ತಾಳ್ಮೆ ಇರಲಿ, ನಿಧಾನ ಇರಲಿ, ಪ್ರತ್ಯಕ್ಷವಾಗಿ ಕಂಡರೂ ಪರೀಕ್ಷಿಸಿ ನೋಡಿ ಅಂತ ಹೇಳೋಣ ತಡಿ ಅಂತ ಹೇಳ್ಬಿಟ್ಟು ಮಂತ್ರಿ ಕರೀತಾನೆ. ಮಂತ್ರಿ ಎಲ್ಲಿದೆ ಬಾಯ್ಲಿ ಅಂತ ಕರೀತಾನೆ. ಬರ್ತಾನೆ, ಮಹಾಸ್ವಾಮಿ ಬಂದ್ರ, ಎಲ್ಲ ಸುಖಕರವಾಗಿತ್ತ ಪ್ರಯಾಣ ಅಂತ ಕೇಳ್ತಾನೆ. ಆಗ ನನ್ನ ಸುಖಕರ ಪ್ರಯಾಣ ಅಲ್ಲಿರಲಿ, ಏನಿದು, ನಾನು ನಿನ್ಗೆ ಹೇಳ್ಬಿಟ್ಟು ಹೋಗಿದ್ದೇನಂತ, ಎಲ್ಲನೂ ವಹಿಸ್ಕೊಟ್ಟು ಹೋಗಿದ್ದಾನೆ, ರಾಜ್ಯ ಎಲ್ಲ ನೋಡ್ಕೊ, ಎಲ್ಲನೂ ಚೆನ್ನಾಗಿ ಇಟ್ಕೊ ಅಂತ ಹೇಳಿದ್ದಾನೆ, ಏನಿದು, ನಡೀತಾ ಇದೆ ನಮ್ಮ ಮನೇಲಿ ಅಂತ ಕೇಳ್ತಾನೆ. ಆಗ ಕೇಳ್ತಾನೆ, ಏನಾಯ್ತು ಸ್ವಾಮಿ ಅಂತ ಕೇಳ್ತಾನೆ. ನೋಡು, ನನ್ನ ಹೆಂಡ್ತಿ ಯಾರ ಜೊತೆಲ್ಲ ಮನಿಕಂದವಳೆ ಅಂತ ಕೇಳ್ತಾನೆ. ಕೇಳಿದಾಗ ಆಗ ಮಂತ್ರಿ ಹೇಳ್ತಾನೆ, ಏನು ಸ್ವಾಮಿ ಹಿಂಗೆ ಇಷ್ಟೊಂದು ಕೋಪವಾಗಿ ಹಿಂಗೆ ಮಾತಾಡ್ತಿರಲ್ಲ, ನಾನು ಹೋಗ್ಬೇಕಾದ್ರೆ ಏನಂತ ಕಳಿಸಿದ್ದೆ, ಪ್ರತ್ಯಕ್ಷವಾಗಿ ಕಂಡವರು ಪರೀಕ್ಷಿಸಿ ನೋಡು ಅಂತ ಹೇಳಿರ್ನಿಲ್ವ ನಾನು ಅಂತ ಕೇಳ್ತಾನೆ. ಆಗ ಹೌದು, ಈಗೇನು ಈಗ ಕಂಡವನೇ ಹೇಳು, ನಂಗೆ ಉತ್ತರ ಕೊಡು ಅಂತ ಕೇಳ್ತಾನೆ. ಆಗ ತಾಯಿ ಪಕ್ಕದಲ್ಲಿ ಮಗ ಮನಿಕೋ ತಪ್ಪ ಸ್ವಾಮಿ ಅಂತಾನೆ. ಏನು ಮಾತಾಡ್ತಾ ಇದ್ದೀನಿ ನೀನು ಅಂತ ಕೇಳ್ತಾನೆ. ಆಗ ಮಂತ್ರಿ ಹೇಳ್ತಾನೆ, ಸ್ವಾಮಿ ನೀನು ಹೋದಾಗ 4-5 ವರ್ಷದ ಮಗ ಇದ್ದ, ಈಗ ನೀವು ಹೋಗಿ 15-16 ವರ್ಷ ಆಗೈತೆ, ಬೆಳೆದು ನಿಂತವನೇ ಆಳೆ ಹತ್ರಕ್ಕೆ, ತಾಯಿ ಮಗ ಇಬ್ಬರು ಮೈಕಂದವ್ರೆ, ಅದರಲ್ಲಿ ಏನು ತಪ್ಪೈತೆ ಅಂತ ಕೇಳ್ತಾನೆ. ಆಗ ಕ್ಷಮೆ ಕೇಳ್ತಾನೆ. ಹೆಂಡ್ತಿ ಹತ್ರ, ಮಂತ್ರಿ ಹತ್ರ, ಮಗನ ಹತ್ರ ಕ್ಷಮೆ ಕೇಳ್ತಾನೆ.
ಈ ಕಥೆ ನನಗೆ ಯಾಕೆ ಹೇಳಿದೆ ಅಂತಂದರೆ, ಇದು ಎಲ್ಲರ ಜೀವನಕ್ಕೂ ಒಂದೊಂದು ಪಾಠ ಆಗ್ಬೇಕು. ಇವು ಎಷ್ಟೊಂದು ಈ ಪಾಠಗಳು ಎಲ್ಲರ ಜೀವನದಲ್ಲಿ ಈ ಮಾತುಗಳ ಇಟ್ಕೊಂಡ್ರೆ ಎಲ್ಲರ ಜೀವನನೂ ಭಾಳ ಬಂಗಾರ ಆಗೋಯ್ತದೆ. ಮತ್ತು ಮೊನ್ನೆ ಬೆಳಿಗ್ಗೆ ಒಬ್ಬರು ಡಾಕ್ಟ್ರು ಬಂದಿದ್ದರು, ನನ್ನ ಗಾಡಿಗೆ ಬುಕ್ ಮಾಡಿದರು. ಮಾತಾಡ್ಕೆ ಚೆನ್ನಾಗಿ ಕ್ಲೋಸಾಗಿ ಮಾತಾಡಿದ್ರು. ಅದು ಎಲ್ಲಿ ಆಸ್ಪತ್ರೆ ಇರೋದು ಅಂದರೆ ಅಂಬೇಡ್ಕರ್ ಮೆಡಿಕಲ್ ಕಾಲೇಜು, ಇದರಲ್ಲಿ HBR ಲೇಔಟ್ ಹತ್ರ. ಅದು ಬರೀ ಎಂಟ್ರಿ ಫೀಜು, ಅದು ಪ್ರೈವೇಟ್ ಮೆಡಿಕಲ್ ಕಾಲೇಜು, ಬರೀ 10 ರೂಪಾಯಿ ಅಷ್ಟೇ ಅಂತ ಎಂಟ್ರಿ ಫೀಜು. ನಾನು ಕೇಳಿ ಸಾಕಾಗ್ಬಿಟ್ಟೆ. ಗೌರ್ಮೆಂಟ್ ಆಸ್ಪತ್ರೆಯಲ್ಲೂ ಅದೆಷ್ಟೋ ಇನ್ನೂ ಜಾಸ್ತಿ ಮಾಡಿರ್ಬೋದು ಏನೋ. ನಾನು ನೋಡಿದಾಗ 5 ರೂಪಾಯಿ ಇತ್ತು ಚೀಟಿ. ಅವ್ರದ್ದು ನಂಬರ್ ಕೊಡ್ತೀನಿ, ಯಾರಿಗಾರ ಯೂಸ್ ಆದರೆ. ಅವರು ಸ್ಕಿನ್ ಸ್ಪೆಷಲಿಸ್ಟು, ಎಲ್ಲ ಥರದ್ದು ಕಾಯಿಲೆನೂ ನೋಡ್ತಾರಂತೆ. ಸ್ಕಿನ್ ಸ್ಪೆಷಲಿಸ್ಟ್ ಅವ್ರ ಹೆಸರು ಮದನ್ ಮೋಹನ್ ಅಂತಲೇ ಹೇಳಿದ್ರು. ಅವರು ಹೆಸರು ಮರ್ತೋಗ್ಬಿಡ್ತು. ಇಲ್ಲಿ ಇದ್ದಾಗ ಸೇವ್ ಆಗಿರೋದು ಸ್ಕಿನ್ ಸ್ಪೆಷಲಿಸ್ಟ್ ಅಂತ. ನಂಬರ್ ಹೇಳ್ತೀನಿ, ಯಾರು ಹೋಗಿ ತೋರಿಸ್ಕೋದಿದ್ರೆ ತೋರಿಸ್ಕೊಳ್ಳಿ. ತುಂಬ ಒಳ್ಳೆ ಡಾಕ್ಟ್ರು. 9845074316 ಒಳ್ಳೆ ಡಾಕ್ಟ್ರು. ಹೋಗಿ ತೋರಿಸ್ಕೊಳ್ಳಿ. ಆಮೇಲೆ ಏನೋ ಇದೆ ಪ್ರಮೋಷನ್ ಏನು ಮಾಡ್ತಾಯಿಲ್ಲಪ್ಪ, ನಾನು ಅಂಥದ್ದು ಕೆಲಸಕ್ಕೆ ಹೋಗುವುದಿಲ್ಲ, ನನಗೆ ಬೇಕಾಗೂ ಇಲ್ಲ. ಹೆಂಗೋ ದೇವರು ನನಗೆಲ್ಲ ಕೊಡ್ತಾವನೆ, ನನಗೆ ಅದೇ ಸಾಕು. ಯಾಕೆ ಹೇಳಿದೆ ಅಂದರೆ, ಯಾರು ಯೂಸ್ ಆಗೋದಿದ್ರೆ ಮಾಡ್ಕೊಳ್ಳಿ. ಎಲ್ಲ ಪ್ರತಿಯೊಂದು ಕಾಯಿಲೆನೂ ನೋಡ್ತಾರಂತೆ. ಮತ್ತು ಅಲ್ಲಿ ಸ್ಕ್ಯಾನಿಂಗು ಮತ್ತು ಅವೆಲ್ಲ ಬೇರೆ ಎಕ್ಸ್ಟ್ರಾ ಚಾರ್ಜ್. ಅದು ಅಂದರೆ ಅದು ಕಡಿಮೆ ಇರ್ತದಂತೆ, ಫುಲ್ ಕಡಿಮೆ ಇರ್ತದಂತೆ. ಹೋಗಿ ತೋರಿಸ್ಕೊಳ್ಳಿ. ಓಕೆ ಬಂಧುಗಳೇ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.